ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈವ್ನಿಂಗ್ ಟೀ ಅಥವಾ ಕಾಫಿ ಜೊತೆಗೆ ಗರಿ ಗರಿಯಾಗಿರುವ ಸಮೋಸೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದರೆ ಬೇಕರಿಗೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಒಂದು ಜಾಸ್ತಿ ಹಣ ಕೊಟ್ಬಿಟ್ಟು ಸ್ವಲ್ಪ ಸಮೋಸ ಸಿಗೋದು ನಮಗೆ ಅದು ಸಾಕಾಗಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಮನೆಯಲ್ಲಿ ಸಮೋಸ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ಸಮೋಸ ಬಂದುಬಿಟ್ಟು ತುಂಬಾ ಗರಿ ಗರಿಯಾಗಿ ಆಗ್ತದೆ. ಹಾಗೆಯೇ ನಾನಿವತ್ತು 2 ಟೈಪಲ್ಲಿ ಸಮೋಸವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಂದು ಸ್ನ್ಯಾಕ್ಸ್ ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ಹಾಗಾಗಿ ಒಂದು ವಿಡಿಯೋದಲ್ಲಿ 3 ಬಗೆಯ ತಿಂಡಿ, ಅಂದರೆ 2 ಬಗೆಯ ಸಮೋಸ ಹಾಗೆಯೇ ಒಂದು ಬಗೆಯ ಹೊಸ ಒಂದು ತಿಂಡಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದು ಬಂದುಬಿಟ್ಟು ಕ್ಯಾಬೇಜ್ ಸಮೋಸ, ತುಂಬಾ ಕ್ರಿಸ್ಪಿಯಾಗಿರ್ತದೆ. ಸೊ ನಿಮಗೂ ಕೂಡ ಈ ರೀತಿಯೇ ಗರಿ ಗರಿಯಾದ ಸಮೋಸ ಮಾಡಬೇಕು ಅಂತ ನೀವು ಅನಿಸ್ತಾ ಇದೆಯಾ? ಹಾಗಾದರೆ ನೀವು ತಡ ಮಾಡೋದೇ ಬೇಡ, ಈ ವಿಡಿಯೋನ ನೋಡೋಣ ಯಾವ ರೀತಿ ನಾನು ಕ್ಯಾಬೇಜ್ ಸಮೋಸವನ್ನು ಈಸಿಯಾಗಿ ಮಾಡ್ತೇನೆ ಅಂತ. ಮೊದಲಿಗೆ ನಾನೊಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೇನೆ. ನಾನಿವತ್ತು ಕೇವಲ ಬರಿಯ ಮೈದಾ ಹುಡಿಯಿಂದ ಹಿಟ್ಟು ತಯಾರಿಸ್ತಾ ಇದ್ದೇನೆ. ಹಾಗಾಗಿ ಒಂದು 1/4 kg ಆಗುವಷ್ಟು ಮೈದಾ ಹುಡಿಯನ್ನು ಹಾಕ್ಕೊಂಡಿದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಹಿಟ್ಟು ಕಲಿಸ್ತಾ ಇದ್ದೇನೆ. ಚಪಾತಿ ಹಿಟ್ಟು ನೀವು ಮಾಮೂಲಿಯಾಗಿ ಯಾವ ರೀತಿ ಮಾಡ್ತೀರಿ ನೋಡಿ, ಆ ರೀತಿ ಮಾಡಿದರೆ ಆಯಿತು. ನೀವು ಬೇಕಾದರೆ ಬರಿಯ ಗೋಧಿ ಹಿಟ್ಟಿನಲ್ಲಿ ಕೂಡ ಮಾಡಬಹುದು, ಅಥವಾ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು ಸಮ ಪ್ರಮಾಣದಲ್ಲಿ ಹಾಕಿ ಕೂಡ ಮಾಡಬಹುದು. ನಾನು ಒಂದು 250 ಗ್ರಾಮ್ ಅಷ್ಟು ಮೈದಾ ಹಾಕ್ಕೊಂಡಿದ್ದೇನೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀರಿ ನೋಡಿ, ಅಷ್ಟು ಮೈದಾ ಅಥವಾ ಗೋಧಿಯನ್ನು ಮಾಡಬಹುದು. ಇದು ಮಾಮೂಲಿ ನೀವು ಚಪಾತಿಗೆಲ್ಲ ಯಾವ ರೀತಿ ಹಿಟ್ಟು ತಯಾರಿಸ್ತೀರಿ ನೋಡಿ, ಆ ರೀತಿಯೇ ತಯಾರಿಸೋದು. ನಾನು ಮೊದಲಿಗೆ ಎಣ್ಣೆ ಹಾಕೊಳ್ಳೋದಿಲ್ಲ. ಈ ರೀತಿ ಹಿಟ್ಟಿನ ಮಿಶ್ರಣ ರೆಡಿಯಾದ ನಂತರ ನಾನಿಲ್ಲಿ ಎಣ್ಣೆ ಹಾಕಿಬಿಟ್ಟು ಇನ್ನೊಮ್ಮೆ ಚೆನ್ನಾಗಿ ನಾದ್ತೇನೆ. ಸಾಫ್ಟಾಗಿ ನಾದಿ, ಚೆನ್ನಾಗಿ ನಾದಬೇಕು. ನೀವು ಎಷ್ಟು ಚೆನ್ನಾಗಿ ನಾದ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಹಿಟ್ಟು ಬರ್ತದೆ. ಸೊ ಹಾಗಾಗಿ ಸ್ವಲ್ಪ ಇದು ಟೈಮ್ ತಗೊಂಡು ನೀವು ಈ ಮಿಶ್ರಣ ರೆಡಿ ಮಾಡಿದರೆ ಆಯಿತು. ಕೈಗಳ ಸಹಾಯದಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡಿ ನಾನು ಯಾವ ರೀತಿ ಈ ಹಿಟ್ಟು ತಯಾರಿಸ್ತಿದ್ದೇನೆ ಅಂತ ನೋಡಿ, ಈ ರೀತಿ ಒತ್ತು ಬಿಟ್ಟು ನಾದಬೇಕು. ನೀವು ಚಪಾತಿ ಎಲ್ಲ ಮಾಡ್ತೀರಲ್ಲ, ಹಾಗೆಯೇ ನಾದಬೇಕು. ನಾನಿವತ್ತು ಕ್ಯಾಬೇಜ್ ಸಮೋಸ ಮಾಡ್ತಾ ಇದ್ದೇನೆ. ಕೆಲವರಿಗೆ ಈರುಳ್ಳಿ ಸಮೋಸ ಇಷ್ಟ ಆಗ್ತದೆ. ಈರುಳ್ಳಿ ಸಮೋಸ ಕೂಡ ಇದೇ ರೀತಿ ಮಾಡೋದು. ಕ್ಯಾಬೇಜ್ನ ಬದಲು ಈರುಳ್ಳಿಯನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದರೆ ಆಯಿತು. ಮೊದಲಿಗೆ ನಾವು ಈ ಹಿಟ್ಟು ರೆಡಿ ಮಾಡಿಟ್ಕೊಳ್ಬೇಕು. ಯಾಕಂದರೆ ಇದು ಕಮ್ಮಿ ಅಂದರೆ ಒಂದು 30 ನಿಮಿಷ ಆದರೂ ನೆನೆದರೆ ಚೆನ್ನಾಗಿ ಬರ್ತದೆ ಹಿಟ್ಟು. ನೋಡಿ ಈ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೇನೆ, ಈ ರೀತಿಯಾಗಿರಬೇಕು. ಸೊ ಇದು ನೆನೆಯುವಷ್ಟರಲ್ಲಿ ನಾನು ಈ ಕ್ಯಾಬೇಜ್ ಪಲ್ಯವನ್ನು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೇನೆ. ಜಾಸ್ತಿ ಎಣ್ಣೆ ಹಾಕೋದು ಬೇಡ. ಒಂದು ಪ್ಯಾನ್ ತಗೊಂಡು ಒಂದು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದರೆ ಸಾಕು. ಸೊ ಕೆಲವರು ಜಾಸ್ತಿ ಎಣ್ಣೆ ಹಾಕ್ತಾರೆ, ಅದು ಅಷ್ಟು ಚೆನ್ನಾಗಿ ಬರುವುದಿಲ್ಲ. ಇಷ್ಟೇ ಎಣ್ಣೆ ಹಾಕಿದರೆ ಸಾಕು. ಇದಕ್ಕೆ ಮಧ್ಯಮ ಗಾತ್ರದ ಒಂದು ಈರುಳ್ಳಿ, ಅಥವಾ ದೊಡ್ಡ ಸೈಜ್ ಇದ್ದರೆ ಒಂದು ಈರುಳ್ಳಿ ಸಾಕು. ಮಧ್ಯಮ ಗಾತ್ರ ತಗೊಳ್ಳಿದರೆ 2 ಈರುಳ್ಳಿ ತಗೊಳ್ಳಿ, ಸಾಕಾಗ್ತದೆ. ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನಿದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ನಾವು ಒಂದು ವೇಳೆ ಜಾಸ್ತಿ ಎಣ್ಣೆ ಹಾಕಿದರೆ ಈ ಸಮೋಸ ನಾವು ತಿನ್ನುವಾಗ ಒಳಗಡೆ ಸ್ಟಫಿಂಗ್ ಎಲ್ಲ ಎಣ್ಣೆ ಆಗಿರ್ತದೆ. ನಾವು ಸಮೋಸ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೇವೆ, ಇದಕ್ಕೂ ಕೂಡ ಎಣ್ಣೆ ಜಾಸ್ತಿ ಹಾಕಿದರೆ ಏನೋ ಒಂದು ಜಾಸ್ತಿ ಆದಾಗೆ ಆಗ್ತದೆ. ಎಣ್ಣೆ ಬಾಯಿಗಿಡುವಾಗಲೇ ಆ ಎಣ್ಣೆ ಆಗಿ ಆಗ್ತದೆ, ಆಗ ಅದು ಚೆನ್ನಾಗಿ ಬರೋದೇ ಇಲ್ಲ. ಮತ್ತು ಇದಕ್ಕೆ ನೀರು ಕೂಡ ಹಾಕ್ಕೊಳ್ಬಾರ್ದು. ಸೊ ಹಾಕೋದಾದ್ರೆ 1-2 ಸ್ಪೂನ್ ಅಷ್ಟು ಹಾಕಿದರೆ ಸಾಕು, ಜಾಸ್ತಿ ನೀರು ಹಾಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಸೊ ಇದಕ್ಕೆ ನೋಡಿ, ಈಗ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸೊ ಈ ಹೊತ್ತಿನಲ್ಲಿ ನಾನು ಕ್ಯಾಬೇಜ್ ಹಾಕ್ತಾ ಇದ್ದೇನೆ. ಈ ಪಲ್ಯ ಮಾಡೋದು ತುಂಬ ಈಸಿ. ಮಾಮೂಲಿ ನಾವು ಕ್ಯಾಬೇಜ್ ಪಲ್ಯ ಮಾಡೋದಕ್ಕಿಂತ ಸಹ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಸೊ ಇದು ಮಸಾಲ ಕ್ಯಾಬೇಜ್ ಪಲ್ಯ ಅಂತಲೇ ಹೇಳಬಹುದು. ಇದು ಬೇಕಾದ್ರೆ ಚಪಾತಿ ಪೂರಿ ಜೊತೆಗೆ ಕೂಡ ಚೆನ್ನಾಗಿರ್ತದೆ. ಅನ್ನಕ್ಕೆ ಕೂಡ ಸೈಡ್ ಡಿಶ್ ಆಗಿ ಬಳಸಬಹುದು. ಆದರೆ ಇವತ್ತು ನಾನು ಇದನ್ನು ಸ್ಟಫಿಂಗ್ ಆಗಿ ಮಾಡ್ತಾ ಇದ್ದೇನೆ. ಕ್ಯಾಬೇಜನ್ನು ನಾನು ಕಟ್ ಮಾಡಿಬಿಟ್ಟು ಚೆನ್ನಾಗಿ 1-2 ಸಲ ತೊಳೆದಿದ್ದೇನೆ. ಸೊ ಕ್ಯಾಬೇಜ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಸೊ ಎಣ್ಣೆಯಲ್ಲಿ ಕ್ಯಾಬೇಜ್ ಫ್ರೈ ಆದ ನಂತರ ನಾನು ಒಗ್ಗರಣೆಗೆ ಜೀರಿಗೆಯನ್ನು ಹಾಕಲಿಲ್ಲ. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ಈಗಲೇ. ಹಾಗೆಯೇ ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಮತ್ತು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ಗರಂ ಮಸಾಲ ಪೌಡರ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರ್ತದೆ. ಸೊ ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ಮತ್ತು ನಿಮ್ಮ ಖಾರಕ್ಕೆ ಅನುಗುಣವಾಗುವಷ್ಟು ಚಿಲ್ಲಿ ಪೌಡರ್. ನಾನಿಲ್ಲಿ 1 ಚಮಚ ಆಗುವಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಗ್ರೀನ್ ಚಿಲ್ಲಿ ಕೂಡ ನಾನು ಉಪಯೋಗಿಸಲಿಲ್ಲ, ಖಾಲಿ ಚಿಲ್ಲಿ ಪೌಡರ್ ಮಾತ್ರ ಉಪಯೋಗಿಸಿದ್ದು. ಮತ್ತೊಂದು ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೇನೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಬೇಡ, ಚಾಟ್ ಮಸಾಲೆಯಲ್ಲಿ ಕೂಡ ಉಪ್ಪಿನಂಶ ಇರ್ತದೆ.
ಈ ಚಾಟ್ ಮಸಾಲ ಹಾಕೊಳ್ಳೋದ್ರಿಂದ ಈ ಮಸಾಲ ಒಂದು ಒಳ್ಳೆಯ ಒಂದು ಘಮ ಕೂಡ ಕೊಡ್ತದೆ, ಮತ್ತು ಒಂದು ಆ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ, ಚೆನ್ನಾಗಿರ್ತದೆ ತುಂಬ. ಸೊ ಆ ಗರಂ ಮಸಾಲೆಯ ಘಮ, ಆ ಚಾಟ್ ಮಸಾಲ ಹಾಕಿರ್ತೀರಲ್ಲ ಅದರದ್ದೊಂದು ಫ್ಲೇವರ್ ಅದೆಲ್ಲ ತುಂಬ ಚೆನ್ನಾಗಿರ್ತದೆ. ಸೊ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಫುಲ್ಲಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದರೆ ಕ್ಯಾಬೇಜಿನಲ್ಲಿ ಕೂಡ ನೀರಿನಂಶ ಇರ್ತದೆ, ಯಾಕಂದ್ರೆ ನಾವು ತೊಳೆದಿರ್ತೇವಲ್ಲ ಅದರಲ್ಲಿ ಕೂಡ ನೀರಿನ ಅಂಶ ಇರ್ತದೆ, ಪ್ಲಸ್ ಎಣ್ಣೆ ಕೂಡ ಹಾಕ್ಕೊಂಡಿರ್ತೇವಲ್ಲ, ಅಷ್ಟೇ ಸಾಕು. ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಮಾಡಬೇಕು. ಇದು ಪೂರ್ತಿಯಾಗಿ ಬೇಯಬೇಕು ಅಂತ ಏನಿಲ್ಲ, ಒಂದು 90% ಅಷ್ಟು ಬೇಯಿದರೆ ಸಾಕು. ಈಗ ಆಲ್ಮೋಸ್ಟು ಕ್ಯಾಬೇಜ್ ಪಲ್ಯ ರೆಡಿ ಆಗಿದೆ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಕಟ್ ಮಾಡಿಬಿಟ್ಟು. ಸೊ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇಷ್ಟೇ ಸಿಂಪಲ್ ಆಗಿರುವ ಕ್ಯಾಬೇಜ್ ಪಲ್ಯ. ಒಂದು ವೇಳೆ ನೀವು ಈರುಳ್ಳಿ ಸಮೋಸ ಮಾಡಿದರೆ ಕ್ಯಾಬೇಜ್ನ ಬದಲು ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಾಗಿ ತಗೊಂಡು ಇದೇ ರೀತಿ ಮಾಡಬಹುದು. ತುಂಬ ಸಿಂಪಲ್ ಆಗಿರುತ್ತೆ. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಬಿಡುವ. ಈಗ ನಾವು ಒಂದು ಹಿಟ್ಟು ರೆಡಿ ಮಾಡ್ತೇವೆ. ಹಿಟ್ಟಂದರೆ ಅಂಟಿಸ್ಲಿಕ್ಕೆ ಗಮ್ ಥರ ಬೇಕಾಗಿರ್ತದಲ್ಲ, ಸೊ ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಗೋಧಿ ಅಥವಾ ಮೈದಾ ಹಿಟ್ಟನ್ನು ಕೂಡ ನೀವು ಉಪಯೋಗಿಸಬಹುದು. ಅದಕ್ಕೆ ಒಂದು 4-5 ಸ್ಪೂನ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ದಪ್ಪವಾಗಿರುವ ಒಂದು ಪೇಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಈ ರೀತಿಯಾಗಿರಬೇಕು ಪೇಸ್ಟು, ಇದಕ್ಕಿಂತ ತೆಳು ಬೇಡ. ನೆಕ್ಸ್ಟ್ ನಾವು 2 ರೀತಿಯ ನಾನು ಸಮೋಸ ಹೇಳಿಕೊಡ್ತೇನೆ ಅಂತ ಹೇಳಿದ್ದೇನೆ. ಸೊ ಮೊದಲೇದಾಗಿ ಈ ರೀತಿಯಾಗಿ ಫಸ್ಟ್ ಮೆಥಡ್ ಇದು ಸಮೋಸ ಮಾಡೋದು. ಹಿಟ್ಟನ್ನೆಲ್ಲ ನಾನು ಉಂಡೆ ಥರ ಮಾಡಿದ್ದೇನೆ. ಸೊ ಆ ಒಂದು ಉಂಡೆಯನ್ನು ತಗೊಂಡು ಸ್ವಲ್ಪ ಹಿಟ್ಟು ಸೇರಿಸಿ ಈ ರೀತಿ ನೀವು ಚಪಾತಿಯನ್ನು ಯಾವ ರೀತಿ ಲಟ್ಟಿಸ್ತೀರಿ ನೋಡಿ ಅದೇ ರೀತಿ ಲಟ್ಟಿಸಬೇಕು. ಆದರೆ ಚಪಾತಿ ಸ್ವಲ್ಪ ದಪ್ಪ ಇರ್ತದೆ, ಇದು ಬಂದುಬಿಟ್ಟು ತುಂಬ ತೆಳುವಾಗಿ ಲಟ್ಟಿಸಬೇಕು. ನೀವು ಎಷ್ಟು ತೆಳುವಾಗಿ ಲಟ್ಟಿಸ್ತೀರಿ ನೋಡಿ ಸಮೋಸ ಅಷ್ಟು ಚೆನ್ನಾಗಿ ಬರ್ತದೆ. ಸೊ ಇದು ರೌಂಡ್ ಶೇಪೇ ಬರಬೇಕು ಅಂತ ಏನಿಲ್ಲ, ಆದಷ್ಟು ಸ್ವಲ್ಪ ಶೇಪಿಗೆ ಬಂದರೆ ಸಾಕಾಗ್ತದೆ. ಯಾಕಂದ್ರೆ ನಾವು ಇದನ್ನು ಕಟ್ ಮಾಡ್ತೇವೆ ಹೇಗೇನ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಹಿಟ್ಟು ಜಾಸ್ತಿ ಬೇಕಾಗ್ತದೆ ಲಟ್ಟಿಸ್ಲಿಕ್ಕೆ. ಯಾಕಂದ್ರೆ ನಾವು ತೆಳುವಾಗಿ ಲಟ್ಟಿಸ್ಬೇಕಲ್ಲ, ಅದಕ್ಕೆ ಹಿಟ್ಟು ಸೇರಿಸಿ ಲಟ್ಟಿಸಬೇಕು. ನೀವು ಲಟ್ಟಣಿಗೆಯಲ್ಲಿ ಅಂದರೆ ಲಟ್ಟಣಿಗೆ ಈ ಮಣೆ ಇರ್ತದಲ್ಲ ಅದರಲ್ಲಿ ಕೂಡ ಲಟ್ಟಿಸಬಹುದು. ನಾನು ಬಟ್ಲಿನ ಸಹಾಯದಿಂದ ಲಟ್ಟಿಸ್ತಾ ಇದ್ದೇನೆ. ಇದರಿಂದ ಈ ಚಪಾತಿ ಥರ ಒಂದು ತೆಳುವಾಗಿ ಬರ್ತದೆ, ಅದಕ್ಕೋಸ್ಕರ ನಾನು ಬಟ್ಟಲಿನ ಸಹಾಯದಿಂದ ಲಟ್ಟಿಸ್ತಾ ಇದ್ದೇನೆ. ನಿಮಗೆ ಹೇಗೆ ಸುಲಭವಾಗ್ತದೆ ಆ ರೀತಿ ನೀವು ಲಟ್ಟಿಸ್ಬೋದು, ಆದರೆ ತೆಳುವಾಗಿ ಲಟ್ಟಿಸಬೇಕು. ಲಟ್ಟಿಸಿದ ನಂತರ ಈ ರೀತಿ ಚಪಾತಿ ಆಕಾರಕ್ಕೆ ಬಂದ ನಂತರ ಒಂದು ನೈಫಿನ ಸಹಾಯದಿಂದ ಈ ರೀತಿ ಲೈನ್ಸ್ಗಳನ್ನು ಹಾಕಬೇಕು. ಅಂದರೆ 4 ಪಾರ್ಟ್ ಮಾಡಬೇಕು ಇದನ್ನು. ಇದು ಒಂದು ಮೆಥಡ್ ಈ ರೀತಿ. ನಂತರ ನಾವು ಒಂದು ಪೇಸ್ಟ್ ರೆಡಿ ಮಾಡಿದ್ವಿ ಅಲ್ಲ ಗಮ್ಮು ಥರ, ಸೊ ಅದನ್ನು ನಾವು ಅಂಟಿಸಬೇಕು. ನೋಡಿ ನೀವು ಸ್ಕೇಲ್ನ ಸಹಾಯದಿಂದ ಕೂಡ ಈ ರೀತಿ ಲೈನ್ಸ್ಗಳನ್ನು ಮಾಡಬಹುದು, ಅಥವಾ ನಿಮಗೆ ಈಸಿ ಆಗ್ತದೆ ಅಂತ ಇದ್ದರೆ ಕೈಗಳ ಸಹಾಯದಿಂದನೇ ಈ ರೀತಿ ಮಾಡ್ಬೋದು. ನಂತರ ನೀವು ಸ್ಟಫಿಂಗ್ ಈ ಕ್ಯಾಬೇಜ್ ಪಲ್ಯ ರೆಡಿ ಮಾಡಿದ್ರಲ್ಲ ಅದನ್ನು ಹಾಕ್ಕೊಳ್ಬೇಕು. ಅಂದರೆ ಯಾವ ರೀತಿ ಇದನ್ನು ಮುಚ್ಚಬೇಕು ಅಂತ ಅದು ಕೂಡ ತೋರಿಸ್ತೇನೆ. ಇದು ಒಂದು ಈಸಿ ಮೆಥಡ್. ನಿಮಗೆ ಈ ರೀತಿ ಶೀಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅಂದರೆ ಸಮೋಸ ಶೀಟ್ ಕಷ್ಟ ಆಗುತ್ತೆ ಮಾಡಲಿಕ್ಕೆ ಅಂತ ಹೇಳುವವರು ಈ ಮೆಥಡನ್ನು ಫಾಲೋ ಮಾಡ್ಬೋದು. ಅಥವಾ ಇಲ್ಲ ಈ ಮೆಥಡ್ ಬೇಡ, ನಮಗೆ ಪರ್ಫೆಕ್ಟಾಗಿ ಯಾವ ರೀತಿ ಸಮೋಸ ಇರ್ತದೆ ಅದೇ ರೀತಿ ಆಗಬೇಕು ಅಂತ ಇದ್ದರೆ ಇನ್ನೊಂದು ಮೆಥಡ್ ಕೂಡ ತೋರಿಸ್ಕೊಡ್ತೇನೆ. ಅದಲ್ಲದೆ ನಿಮಗೆ ಈ ಅಂಗಡಿಯಲ್ಲಿ ಕೂಡ ಸಮೋಸ ಶೀಟ್ಸ್ಗಳು ಸಿಗುತ್ತೆ. ಅಂದರೆ ಈ ಡಿಮಾರ್ಟಲ್ಲಿ ಮತ್ತು ಮಾಲ್ಗಳಲ್ಲೆಲ್ಲ ಸಿಗ್ತದೆ ನಿಮಗೆ. ಮಾಮೂಲಿ ಶಾಪ್ಸ್ ಎಲ್ಲ ಇರ್ತದಲ್ಲ ಅಲ್ಲೆಲ್ಲ ನಿಮಗೆ ಸಿಗ್ತದೆ. ಸಮೋಸ ಶೀಟ್ಸ್ ಅಂತ ಹೇಳಿದರೆ ಕೊಡ್ತಾರೆ ಅವರು. ಕರೆಕ್ಟಾಗಿ ನೋಡಿ ನಾನು ಸರಿಯಾಗಿ ತೋರಿಸೇ ಇದ್ದೇನೆ. ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೇನೆ. ಇದು ಒಂಥರ ಈಸಿ ಮೆಥಡ್, ಇದು ಯಾರಿಗೆ ಕೂಡ ಮಾಡ್ಬೋದು. ಈ ರೀತಿ ಎಕ್ಸ್ಟ್ರಾಸ್ ಏನಾದ್ರು ಬಂದರೆ ಈ ರೀತಿ ತೆಗೆದು ಸರಿಯಾಗಿ ಸಮೋಸ ಶೇಪ್ ಯಾವ ರೀತಿ ಇರ್ತದೆ ನೋಡಿ ಆ ರೀತಿ ನಿಮಗೆ ಅಡ್ಜಸ್ಟ್ ಮಾಡಬೇಕು. ಅಂದರೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಬಹುದು. ಎಲ್ಲವುಗಳನ್ನು ಇದೇ ರೀತಿ ಮಾಡ್ತೇನೆ ನಾನು. ಅಂದರೆ ಎಲ್ಲ ನಾನು ಇದೇ ರೀತಿ ಸಮೋಸ ಮಾಡೋದಿಲ್ಲ, ಒಂದು 2 ಇದೇ ರೀತಿ ಮಾಡ್ತೇನೆ. ಅಂದರೆ 2 ಸಲ ಈ ರೀತಿ ಲಟ್ಟಿಸಿ ಇದು ಈ ರೀತಿ ಮಾಡ್ತೇನೆ. ಮತ್ತೆ ಬಾಕಿ ಉಳಿದದ್ದು ನೋಡಿ ಯಾವ ರೀತಿ ಮಾಡ್ತೇನೆ ಅಂತ ಹೇಳ್ತೇನೆ. ಇದು ಬಂದುಬಿಟ್ಟು ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ನೀವು ಪಲ್ಯ ಮಾಡಿದಿರಲ್ಲ ಆಗ ಸ್ವಲ್ಪ ಖಾರ ಪೌಡರ್ ಅಥವಾ ಚಿಲ್ಲಿ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬಹುದು. ಮತ್ತು ಇದು ತುಂಬ ಬೇಗ ಆಗ್ತದೆ. ಅಂದರೆ ನಿಮಗೆ ಈ ಶೀಟ್ಸ್ ಒಂದು ರೆಡಿ ಆದರೆ ಅಂದರೆ ಪಲ್ಯ ಮಾಡೋದು ತುಂಬ ಈಸಿ. ಈ ರೀತಿ ಮಾಡಲಿಕ್ಕೆ ನಿಮಗೆ ತುಂಬ ಕಷ್ಟ ಇಲ್ಲ ಅಂತಲೇ ಹೇಳಬಹುದು. ಯಾಕಂದರೆ ಈ ಶೀಟ್ಸ್ ರೆಡಿ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಆದರೆ ಇದು ತುಂಬ ಬೇಗವಾಗಿ ಮಾಡಬಹುದು. ಈಗ ಇನ್ನೊಂದು ವಿಧಾನ ನಾನು ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತ. ಮಾಮೂಲಿಯಾಗಿ ಚಪಾತಿಯನ್ನು ನೀವು ಯಾವ ರೀತಿ ಲಟ್ಟಿಸ್ತೀರಿ ನೋಡಿ ಅದೇ ರೀತಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ತೆಳುವಾಗಿ ಲಟ್ಟಿಸಬೇಕು. ಒಂದು ನಾನಿಲ್ಲಿ ಟಿಪ್ಸ್ ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ.
ನೀವು ಎಷ್ಟು ತೆಳುವಾಗಿ ಈ ರೀತಿ ಚಪಾತಿ ಥರ ಅಂದರೆ ಚಪಾತಿಗಿಂತ ತೆಳುವಾಗಿ ಲಟ್ಟಿಸ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಈ ಸಮೋಸ ಬರ್ತದೆ. ಸೊ ಯಾಕಂದರೆ ತುಂಬ ತೆಳುವಾಗಿದ್ರೇ ಸಮೋಸದು ಆ ಲೇಯರ್ ಕ್ರಿಸ್ಪಿಯಾಗಿ ಬರೋದು. ಸ್ವಲ್ಪ ದಪ್ಪ ಇದ್ದರೆ ಅದು ಮುರಿಲಿಕ್ಕೆ ನಿಮಗೆ ಮುರಿಯುವಾಗ ಗೊತ್ತಾಗ್ತದೆ ಸ್ವಲ್ಪ ದಪ್ಪ ಆಗಿದೆ ಅಂತ ಲೇಯರ್. ನಾನು ಲಟ್ಟಿಸಿದ್ದು ಕೆಲವೊಂದು ದಪ್ಪ ಆಗಿತ್ತು, ಕೆಲವೊಂದು ತೆಳುವಾಗಿತ್ತು. ಸೊ ಯಾವುದು ತೆಳುವಾಗಿದೆ ನೋಡಿ ಅದು ಪರ್ಫೆಕ್ಟಾಗಿ ಬಂದಿದೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನನ್ನಿಂದ ಆದ ಮಿಸ್ಟೇಕ್ ನಿಮಗೆ ಆಗಬಾರ್ದಲ್ವಾ, ಅದಕ್ಕೋಸ್ಕರ. ಮಿಸ್ಟೇಕ್ ಎಲ್ಲರಿಗೆ ಸಹ ಆಗ್ತದೆ. ಸೊ ಅದನ್ನು ನೆಕ್ಸ್ಟ್ ಟೈಮ್ ಮಾಡುವಾಗ ಕರೆಕ್ಟ್ ಮಾಡಬೇಕು. ನಂತರ ಇದನ್ನು ನೋಡಿ, ಎರಡು ಸೈಡ್ ನಾನು ಇದನ್ನು ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ. ಜಾಸ್ತಿ ಚಪಾತಿಯನ್ನು ನೀವು ಯಾವ ರೀತಿ ಫ್ರೈ ಮಾಡ್ತೀರಾ ಆ ರೀತಿ ಮಾಡೋದು ಬೇಡ. ಜಸ್ಟ್ ತವದಲ್ಲಿ ಹಾಕಿಬಿಟ್ಟು ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಬಿಸಿಯಾಗಿ ಈ ರೀತಿ ಬಣ್ಣ ಬದಲಾಗಿ ಅದರ ಮೇಲೆ ಈ ಬಬಲ್ಸ್ ಬರ್ತದಲ್ಲ, ಅಂದರೆ ಚಪಾತಿ ಆಗಲಿಕ್ಕೆ ಸ್ವಲ್ಪ ಉಬ್ಬಿ ಬರುವ ಹಾಗೆ ಆಗ್ತದಲ್ಲ, ಸೊ ಆ ರೀತಿ ಆಗಲಿಕ್ಕಾಗುವಾಗ ನೀವು ತೆಗೆದು ಬಿಡಬೇಕು. ಎಣ್ಣೆ ಎಲ್ಲ ಏನು ಹಾಕೋದು ಬೇಡ. ನೋಡಿ ಇಷ್ಟ ಆದರೆ ಸಾಕು. ನೆಕ್ಸ್ಟ್ ನೋಡಿ ನಾನು ತೋರಿಸ್ತಿದ್ದೇನೆ ನೋಡಿ, ಇಷ್ಟ ಆದರೆ ಸಾಕು. ನಿಮಗೆ ಈಗ ಸರಿ ಗೊತ್ತಾಯ್ತಲ್ಲ ಯಾವ ರೀತಿ ಇರಬೇಕು ಅಂತ. ನೆಕ್ಸ್ಟ್ ಇದನ್ನು ಕಟ್ ಮಾಡಬೇಕಿದ್ರೆ ಎಡ್ಜಸ್ ಇದೆ ಅಲ್ವಾ, ಅಂದರೆ ನಮಗೆ ಕರೆಕ್ಟಾಗಿ ಸ್ಕ್ವೇರ್ ಆಗಿ ಬರಬೇಕು. ಅಂದರೆ ಈ ಒಂದೇ ರೀತಿ ಇರಬೇಕು. 4 ಬದಿ ಉಂಟಲ್ಲ ಅದರದ್ದು 4 ಸೈಡ್ಗಳು ಒಂದೇ ರೀತಿ ಇಡಬೇಕು. ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ಸ್ಕೇಲಿನ ಸಹಾಯದಿಂದ ಕೂಡ ಕಟ್ ಮಾಡಬಹುದು, ಅಥವಾ ಈ ರೀತಿ ಆಗ್ತದೆ ನಿಮಗೆ ಮಾಡಬಹುದು ಅಂತ ಇದ್ದರೆ ಈ ರೀತಿ ಕೈಯ ಸಹಾಯದಿಂದ ನೀವು ಕಟ್ ಮಾಡ್ಬೋದು. ನಂತರ ದೊಡ್ಡ ಸಮೋಸ ಬೇಕಿದ್ದರೆ ಖಾಲಿ 2 ಲೈನ್ಸ್ ಹಾಕಿದರೆ ಸಾಕು. ಅಥವಾ ಸಣ್ಣ ಸಣ್ಣ ಈ ಮಿನಿ ಸಮೋಸ ಬರ್ತದಲ್ಲ ಆ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಒಂದು 3 ಲೈನ್ಸ್ ಹಾಕ್ಬೋದು. ಅಂದರೆ ಈ ಎಡ್ಜಸ್ ಕಟ್ ಮಾಡಿದ್ದೀರಲ್ಲ ಅದರಲ್ಲಿ ಕೂಡ ಸ್ನ್ಯಾಕ್ಸ್ ರೆಡಿ ಮಾಡಲಿಕ್ಕೆ ಆಗ್ತದೆ. ತುಂಬಾ ಟೇಸ್ಟಿಯಾಗಿ ಬರ್ತದೆ. ಉಳಿದಿರುವ ಈ ಎಡ್ಜಸ್ಗಳನ್ನೆಲ್ಲ ಈ ರೀತಿ ಕಟ್ ಮಾಡಬೇಕು. ಅಂದರೆ ಎಣ್ಣೆಯಲ್ಲಿ ಫ್ರೈ ಆದರೆ ಒಂದು ಹೊಸ ಸ್ನ್ಯಾಕ್ ಕೂಡ ರೆಡಿ ಆಗ್ತದೆ. ನೋಡಿ ಇದು ನಾನು 2ನೇ ವಿಧಾನ ತೋರಿಸ್ತಾ ಇರೋದು, 2ನೇ ಮೆಥಡ್ ಯಾವ ರೀತಿ ಸಮೋಸ ಶೀಟ್ ಮಾಡೋದು ಅಂತ. ಅಂದರೆ ಸಮೋಸ ಶೀಟ್ ಮಾಡಿ ಯಾವ ರೀತಿ ಫಿಲ್ಲಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದು 2ನೇ ವಿಧಾನ. ಇದು ಕಷ್ಟ ಆಗೋದು ಅಂತ ಇದ್ದರೆ ಇನ್ನೊಂದು ಟೈಪಲ್ಲಿ ಕೂಡ ತೋರಿಸ್ತೇನೆ. ಅಂದರೆ ಇದೇ ರೀತಿ ಶೀಟ್ಗಳ ಸಹಾಯದಿಂದನೇ ಇನ್ನೊಂದು ರೀತಿ ಯಾವ ರೀತಿ ಮಡಚೋದು ಅಂತ ಕೂಡ ತೋರಿಸ್ತೇನೆ. ಅಂದರೆ ನಿಮಗೆ ಈಸಿ ಆಗಬೇಕು, ಈಸಿ ಮೆಥಡಲ್ಲಿ ನೀವು ಮಾಡಬೇಕು. ಯಾಕಂದರೆ ಕೆಲವರಿಗೆ ಸಮೋಸ ಈ ರೀತಿ ಫೋಲ್ಡ್ ಮಾಡೋದು ಬರೋದಿಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಯಾವುದು ಈಸಿ ಆಗ್ತದೆ ನೋಡಿ ಆ ರೀತಿ ಆ ವಿಧಾನದಲ್ಲಿ ನೀವು ಮಾಡಬಹುದು. ಆದರೆ ಇನ್ನೊಂದು ಟಿಪ್ಸ್ ಹೇಳ್ತೇನೆ, ಈ ರೀತಿ ತೂತಾಗಬಾರ್ದು. ಅಂದರೆ ಎಲ್ಲ ಬದಿ ಮಡಚಿಡಬೇಕು. ಒಂದು ವೇಳೆ ಯಾವುದಾದ್ರು ಸೈಡ್ ಓಪನ್ ಆದರೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಎಣ್ಣೆ ಒಳಗಡೆ ಹೋಗಿ ಸಮೋಸೆ ಎಣ್ಣೆಯನ್ನು ಹೀರುತ್ತೆ. ಆಗ ಸಮೋಸೆ ಚೆನ್ನಾಗಿ ಬರುವುದಿಲ್ಲ. ಎಲ್ಲ ಸಮೋಸೆಗಳು ಎಣ್ಣೆ ಆದಾಗೆ ಆಗ್ತದೆ. ಸೊ ಇದು ಇನ್ನೊಂದು ಟಿಪ್ಸ್, ಎಣ್ಣೆ ಒಳಗಡೆ ಹೋಗದ ಹಾಗೆ ನೀವು ಫ್ರೈ ಮಾಡಬೇಕು, ಆಗನೇ ಕ್ರಿಸ್ಪಿಯಾಗಿ ಬರೋದು. ನೋಡಿ ಇದೇ ರೀತಿ ನೆಕ್ಸ್ಟ್ ಕೂಡ ತೋರಿಸ್ತೇನೆ ಯಾವ ರೀತಿ ಮಾಡಿಸ್ತಾ ಇದ್ದೇನೆ ಅಂತ. ನಿಮಗೆ ಇದು ಒಮ್ಮೆ ಗೊತ್ತಾದರೆ ಯಾವ ರೀತಿ ಮಾಡೋದು ಅಂತ, ನಂತರ ನೀವು ಫಟಾಫಟ್ ಅಂತ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಒಮ್ಮೆ ನೀವು ಈ ರೀತಿ ಶೀಟ್ಗಳನ್ನು ಮಾಡಿ ಇಟ್ಕೊಂಡ್ರೆ ಮತ್ತು ಬೇಗ ಬೇಗ ಆಗ್ತದೆ. ಅಥವಾ ನಿಮಗೆ ಈ ರೀತಿ ಶೀಟ್ಗಳನ್ನು ಮಾಡಲಿಕ್ಕೇ ಕಷ್ಟ ಆಗುತ್ತೆ ಅಂತ ಆಗೋದಾದರೆ ನಾನು ಆಗಲೇ ಹೇಳಿದಾಗೆ ಅಂಗಡಿಯಲ್ಲಿ ಶೀಟ್ಗಳು ಸಿಗುತ್ತೆ, ನೀವು ಅದನ್ನು ಬೇಕಾದ್ರೂ ಮಾಡ್ಬೋದು ಅದರಲ್ಲಿ. ಬಟ್ ಮನೆಯಲ್ಲೇ ಮಾಡಿದರೆ ಉತ್ತಮ ಅಂತಲೇ ಹೇಳ್ಬೋದು. ಅಥವಾ ನೀವು ಮನೆಯಲ್ಲಿ ತುಂಬ ಜನ ಇದ್ದೀರಿ, ಒಂದು 3 ಜನ ಕೂತ್ಕೊಂಡು ಒಬ್ಬರು ಈ ರೀತಿ ಫಿಲ್ಲಿಂಗ್ಸ್ ಮಾಡಿ, ಒಬ್ಬರು ಇದನ್ನು ಈ ರೀತಿ ಫೋಲ್ಡಿಂಗ್ಸ್ ಮಾಡಿ, ಒಬ್ಬರು ಇದನ್ನು ಫ್ರೈ ಮಾಡುವವರಿದ್ದರೆ ಈ ಕೆಲಸ ತುಂಬ ಬೇಗ ಆಗ್ತದೆ. ಸೊ ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದನ್ನು ಮಡಚೋದು ಅಂತ. ಸೊ ಈಗ ಮಡಚುವುದೇ ಇನ್ನೊಂದು ವಿಧಾನದಲ್ಲಿ ತೋರಿಸ್ತೇನೆ. ಇದು ಕೋನ್ ಶೇಪ್ ಮಾಡೋದು. ಇದು ನನಗೆ ತುಂಬ ಸುಲಭವಾದ ವಿಧಾನ. ಈ ರೀತಿ ಕೋನ್ ಶೇಪ್ ಮಾಡಿ ಮಡಚೋದು. ನೀವು ಐಸ್ ಕ್ರೀಮ್ ಕೋನ್ ನೋಡಿದ್ದೀರಲ್ಲ ಯಾವ ರೀತಿ ಇರ್ತದೆ ಅಂತ, ಅದೇ ರೀತಿ ಕೋನ್ಗಳನ್ನು ನೀವು ರೆಡಿ ಮಾಡಿಬಿಟ್ಟು ಅಂಟಿಸಬೇಕು. ನೀವು ಹಿಟ್ಟಿನಿಂದ ಗಮ್ ರೆಡಿ ಮಾಡಿದ್ದೀರಲ್ಲ, ಸೊ ಅದನ್ನೇ ಬಳಸಿ ಈ ರೀತಿ ಅಂಟಿಸಬೇಕು. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಆ ಶೀಟ್ಸ್ಗಳನ್ನು ಮಾಡಿದ್ದೀರಲ್ಲ ಅದು ಎಷ್ಟು ತೆಳ್ಳಗಾಗ್ತದೆ ಅಷ್ಟು ತೆಳ್ಳಗೆ ಮಾಡಬೇಕು. ನಾನೀಗ ತೋರಿಸ್ತಿದ್ದೇನಲ್ಲ ಇದಕ್ಕಿಂತ ಕೂಡ ನಿಮಗೆ ತೆಳ್ಳಗೆ ಮಾಡಬಹುದು. ಸೊ ಎಷ್ಟು ತೆಳ್ಳಗೆ ಆಗ್ತದೆ ನೋಡಿ, ಅಷ್ಟು ತೆಳ್ಳಗೆ ಮಾಡಿದರೆ ಇದು ಕರೆಕ್ಟಾಗಿ ಬರ್ತದೆ. ಇದು ಇನ್ನೂ ಕೂಡ ಸ್ವಲ್ಪ ದಪ್ಪ ಇದೆ, ಇದಕ್ಕಿಂತ ತೆಳ್ಳಗೆ ಕೂಡ ನೀವು ಮಾಡಬಹುದು. ಸೊ ನಿಮಗೆ ಒಮ್ಮೆ ಮಾಡುವಾಗ ಗೊತ್ತಾಗ್ತದೆ, ನೆಕ್ಸ್ಟ್ ಟೈಮ್ ಮಾಡುವಾಗ ನೀವು ಕರೆಕ್ಟಾಗಿ ಮಾಡ್ತೀರಿ. ನೋಡಿ ಈ ರೀತಿ ಮಾಡಿದರೆ ಈ ರೀತಿ ಶೇಪ್ ಬರ್ತದೆ. ಸೊ ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿ ಆ ಶೇಪಲ್ಲಿ ಮಾಡಬೇಕು. ಸೊ ಇದು ಬಂದುಬಿಟ್ಟು ಕೋನ್ ಶೇಪಲ್ಲಿ ಮಾಡಿದರೆ ಈ ಶೇಪಿಗೆ ಬರ್ತದೆ. ಈ ಶೇಪ್ ಬಂದುಬಿಟ್ಟು ಈ ಅಂಗಡಿಗಳಲ್ಲೆಲ್ಲ ಸಿಗ್ತದಲ್ಲ ಅದು ಇದುವೇ ಶೇಪಲ್ಲಿ ಇರೋದು. ಇದು ಮಿನಿ ಸಮೋಸ. ಸೊ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಲ್ಲದವುಗಳನ್ನು ಈ ರೀತಿ ಪ್ರಿಪೇರ್ ಮಾಡಿದ ನಂತರ ಒಂದು ತಟ್ಟೆಯಲ್ಲಿ ರೆಡಿ ಮಾಡಿ ಇಡಬೇಕು. ನಂತರ ಎಣ್ಣೆ ಕಾಯಲಿಕ್ಕೆ ಇಟ್ಟರೆ ಸೊ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ, ಆಗ ಎಣ್ಣೆ ಕೂಡ ಹೀರುವುದಿಲ್ಲ. ಮತ್ತು ಇಲ್ಲಿ ತೂತು ಕೂಡ ಇಲ್ಲ, ನಾನು ಆಗ ತೋರಿಸಿದ್ದೇನೆ, ಎಲ್ಲೂ ತೂತಿಲ್ಲದಾಗೆ ನೀವು ರೆಡಿ ಮಾಡಬೇಕು. ಅಲ್ಲಿ ಫಿಲ್ಲಿಂಗ್ಸ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಈ ಅಂಟನ್ನು ಅಂಟಿಸಿ
ಕರೆಕ್ಟಾಗಿ ಅದನ್ನು ತೂತನ್ನು ಫಿಲ್ ಮಾಡಬೇಕು. ಸೊ ಆಗ ಎಣ್ಣೆ ಹೀರ್ಕೊಳ್ಳೋದಿಲ್ಲ, ಅಂದರೆ ಎಣ್ಣೆ ಒಳಗಡೆ ಹೋಗೋದಿಲ್ಲ. ಸೊ ಸಮೋಸ ಬಂದುಬಿಟ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಅಂದರೆ ಗರಿ ಗರಿಯಾಗಿ ಬರ್ತದೆ. ಯಾಕಂದರೆ ಎಣ್ಣೆ ಕೂಡ ಹೀರ್ಕೊಳ್ಳೋದಿಲ್ಲ. ಇದು ಬೇಗ ಫ್ರೈ ಆಗ್ತದೆ. ಎಣ್ಣೆ ಒಮ್ಮೆ ಚೆನ್ನಾಗಿ ಫ್ರೈ ಆಗಿದ್ದರೆ, ಅಂದರೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಬೇಗ ಫ್ರೈ ಆಗ್ತದೆ. ಎರಡೂ ಸೈಡ್ಸ್ ಕೂಡ ನೀವು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಒಂದು ಗೋಲ್ಡನ್ ಕಲರ್ ಬರ್ತದೆ. ನೀವು ಮಾಮೂಲಿಯಾಗಿ ಸಮೋಸ ನೋಡ್ತೀರಲ್ಲ ಯಾವ ಬಣ್ಣ ಇರ್ತದೆ ಅಂತ, ಒಂದು ಡಾರ್ಕ್ ಗೋಲ್ಡನ್ ನೋಡಿ ಈ ರೀತಿ ಇರಬೇಕು. ಈ ಡಾರ್ಕ್ ಗೋಲ್ಡನ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇಷ್ಟಾಗಬೇಕು. ಸೊ ನಾನು 2 ಮೆಥಡಲ್ಲಿ ಮಾಡಿದ್ದೆಲ್ಲ ಸಮೋಸ, 2 ಮೆಥಡಲ್ಲಿ ಕೂಡ ಇದೇ ರೀತಿ ಫ್ರೈ ಮಾಡ್ತೇನೆ. ನಂತರ ನಾನು ಸ್ನ್ಯಾಕ್ಸ್ ಪ್ರಿಪೇರ್ ಮಾಡಿದ್ರಲ್ಲ, ಇದರಲ್ಲಿ ಉಳಿದ ಸೈಡ್ಗಳನ್ನೆಲ್ಲ ಕಟ್ ಮಾಡಿ ಅದನ್ನು ಕೂಡ ಫ್ರೈ ಮಾಡಿದ್ದೇನೆ. ಇದನ್ನು ಸಹ ಹಾಗೆ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. 1 ವಾರ ಆದರೂ ಕೂಡ ಏನಾಗೋದಿಲ್ಲ, ಚೆನ್ನಾಗಿರ್ತದೆ, ಕ್ರಿಸ್ಪಿ ಆಗಿರ್ತದೆ. ಇದಕ್ಕೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಈ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್, ಈ ಥರದ್ದೇನಾದ್ರು ಚಾಟ್ ಮಸಾಲ ಈ ಥರದ್ದೇನಾದ್ರು ಹಾಕ್ಕೊಳ್ಬಹುದು. ಫೈನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡಿ. ಈಸಿಯಾಗಿ ಗೊತ್ತಾಯ್ತಲ್ವ ನಿಮಗೆ ಯಾವ ರೀತಿ ಮಾಡಬಹುದು ಅಂತ. ಹಾಗೆಯೇ ಬೇರೆ ಬೇರೆ ಸ್ಟೈಲಲ್ಲಿ ನಾನು ತೋರಿಸಿಕೊಟ್ಟೆ ಯಾವ ರೀತಿ ಸಮೋಸೆಗಳನ್ನು ಪ್ರಿಪೇರ್ ಮಾಡಬಹುದು ಅಂತ. ಸೊ ನಿಮಗೆಲ್ಲರಿಗೆ ಸಹ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಇವತ್ತಿನ ನನ್ನ ಸಮೋಸೆ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ವಿಡಿಯೋನ ಫುಲ್ಲಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ನಾನು ಮಾಡಿರುವಂತಹ ಮಿಸ್ಟೇಕ್ ನೀವು ಮಾಡಬಾರ್ದು. ಸೊ ಹಾಗಾಗಿ ಟಿಪ್ಸ್ಗಳನ್ನು ಹೇಳುವ ಮುಖಾಂತರ ನಿಮಗೆ ಈಸಿಯಾಗಿ ಮಾಡುವ ಹಾಗೆ ಮಾಡಿದ್ದೇನೆ. ಸೊ ವಿಡಿಯೋ ಫುಲ್ಲಾಗಿ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚು ಹೆಚ್ಚು ನನ್ನ ವೀಡಿಯೋಸ್ಗಳನ್ನು ನೋಡ್ತಾ ಇರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಿ, ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲ ಅವರು ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಾನು ಅವತ್ತವತ್ತಿನ ಮಾಡಿದ ವಿಡಿಯೋನ ನಿಮಗೆ ಅವತ್ತವತ್ತೇ ಈಸಿಯಾಗಿ ಕ್ವಿಕ್ಕಾಗಿ ನೋಡಬಹುದು. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.